ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಸಲ IPL ನಲ್ಲಿ ಮೆಗಾ ಆಕ್ಷನ್ ಇರೋದ್ರಿಂದ ಎಷ್ಟು ಜನ ರೀಟೇನ್ ಆಗ್ಬೋದು ಅಂತ ಸುಮಾರು ಚರ್ಚೆ ಮೀಟಿಂಗ್ಗಳೆಲ್ಲ ನಡೆದೋದು. ಆದರೆ ಇನ್ನೂ ಎಷ್ಟು ಜನನ ರೀಟೇನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡುತ್ತೆ BCCI ಅಂತ ಇನ್ನೂ ಗೊತ್ತಿಲ್ಲ. ಇಲ್ಲಿನ ಕ್ರಿಕ್ ಬಜ್ ಅವರು ಒಂದು ರಿಪೋರ್ಟ್ ಅಂದರೆ ಅಪ್ಡೇಟ್ನ ಕೊಟ್ಟಿದ್ದಾರೆ. 6 ಜನನ ರೀಟೇನ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ BCCI ಅಂತ. ಕ್ರಿಕ್ ಬಜಲ್ಲಿ ರಿಪೋರ್ಟ್ ಬಂತು ಅಂದರೆ ಅದು ಆಲ್ಮೋಸ್ಟ್ ಹಂಗೆ ಇರುತ್ತೆ. RTM ಎಲ್ಲ ಏನು ಇರಲ್ಲ, ಅಂದರೆ 6 ಜನ ರೀಟೇನ್ ಇರುತ್ತೆ. RTM ಏನಾದರೂ 1-2 ಕೊಡ್ತಾರೆ ಅಂದರೆ 4 ರೀಟೇನು 2 RTM, ಇಲ್ಲ 5 ರೀಟೇನು 1 RTM ಕೊಡೋ ಚಾನ್ಸ್ ಇದೆ. ಇಲ್ಲ 6 ಜನ ರೀಟೇನ್ ಕೊಟ್ಟು RTMನ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು. ಲಾಸ್ಟ್ ಟೈಮು 2 ಟೀಮು ಎಕ್ಸ್ಟ್ರಾ ಇದ್ದಿದ್ದರೆ 4 ಜನನ ರೀಟೇನ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿತ್ತು. ಯಾಕಂದರೆ ಸ್ವಲ್ಪ ಬಿಗ್ ಪ್ಲೇಯರ್ಸ್ ಎಲ್ಲ ರಿಲೀಸ್ ಆಗಿ ಪ್ಲೇಯರ್ಸ್ ಎಲ್ಲ ಶಫಲ್ ಆಗಬೇಕು ಅನ್ನೋ ಕಾರಣಕ್ಕೆ 6 ಜನ ರಿಟೇನ್ಷನ್ ಕೊಟ್ಟು, ಅಂದರೆ ಎಲ್ಲ ಟೀಮ್ಗಳು 6 ಜನನ ರೀಟೇನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 5th 6th ಪೊಸಿಷನಲ್ಲಿ ರೀಟೇನ್ ಆಗೋರಿಗೆ ಅಮೌಂಟ್ ಸಿಕ್ಕಾಪಟ್ಟೆ ಕಮ್ಮಿ ಹೋಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಆ ರೇಂಜಿಗಲ್ಲ, 5-6 ಕೋಟಿ ಅಥವಾ 7-8 ಕೋಟಿ ಈ ರೇಂಜಲ್ಲಿ ಹೋಗ್ತಾ ಇರುತ್ತೆ ಅಮೌಂಟು. ಕೆಲವೊಂದು ಪ್ಲೇಯರ್ಸ್ಗಳು ಆ ಅಮೌಂಟ್ಗೆ ಒಪ್ಕೊಳ್ಳೋದಿಲ್ಲ, ನಾನು ಆಕ್ಷನ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಅಂಥ ಪರಿಸ್ಥಿತಿಲಿ 4 ಜನ 5 ಜನನ ರಿಟೇನ್ ಅಷ್ಟೇ ಮಾಡ್ಕೊಳ್ಳೋದು. ಲಾಸ್ಟ್ ಟೈಮ್ ನೋಡಿರಲ್ಲ, RCB 4 ಜನ ಇದ್ದಿದ್ದನ್ನ 3 ಜನ ರಿಟೇನ್ ಮಾಡಿಕೊಂಡ್ರು, ನಮ್ಮ ಚಾಲನ್ನ ಬಿಟ್ಬಿಟ್ರು. ಲಾಸ್ಟ್ ಟೈಮು 3 ಪ್ಲೇಯರ್ಸ್ ರಿಟೇನ್ ಆದಾಗ ವಿರಾಟ್ ಕೊಹ್ಲಿ 15 ಕೋಟಿಗೆ ರಿಟೇನ್ ಆಗಿದ್ದರು, ಮ್ಯಾಕ್ಸ್ವೆಲ್ 11 ಕೋಟಿಗೆ ಅಂತ ಅನಿಸುತ್ತೆ, ಸಿರಾಜಣ್ಣ 7 ಕೋಟಿಗೆ ರಿಟೇನ್ ಆಗಿದ್ದರು. ಈ ಸಲ ಏನೇನು ಅಮೌಂಟ್ ಇರುತ್ತೆ ಅಂತ ಇನ್ನೂ ಪಕ್ಕ ಗೊತ್ತಿಲ್ಲ. ಈ ಸಲ ಲಾಸ್ಟ್ ಟೈಮ್ಗಿಂತ ಅಂದರೆ ಹಿಂದಿನ ಸಲ ಎಲ್ಲ 100 crore ಕೊಟ್ಟಿದ್ದರು ಪರ್ಸ್ ವ್ಯಾಲ್ಯೂನ. ಈ ಸಲ ಅದು ಜಾಸ್ತಿ ಆಗುತ್ತೆ ಅಂತ ಒಂದು ಅಪ್ಡೇಟ್ ಇದೆ. 130-140 crore ಹೋಗ್ಬೋದು ಅಂತ. ಆ ಥರ ಹೋಗೋದಾದರೆ 17 ಕೋಟಿ 18 ಕೋಟಿಯಿಂದ ಸ್ಟಾರ್ಟ್ ಆಗ್ಬೋದು ಫಸ್ಟ್ ಪ್ಲೇಸು. ಇನ್ನೂ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. RCB 5 ಜನನ ರಿಟೇನ್ ಮಾಡ್ಕೋತಾರೆ ಅಂತ ಪಕ್ಕ ಹೇಳ್ಬೋದು. 6 ಜನನ ರಿಟೇನ್ ಮಾಡ್ಕೋತಾರೆ ಅನ್ನೋದು ನನಗೇನೋ ನಂಬಿಕೆ ಇಲ್ಲ. 5 ಜನನ ಅಂತೂ ಪಕ್ಕ ರಿಟೇನ್ ಮಾಡೇ ಮಾಡ್ತಾರೆ. 5 ಜನದಲ್ಲಿ ಫಸ್ಟ್ ಪ್ಲೇಸ್ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. 5 ಜನದಲ್ಲಿ ಆಬ್ವಿಯಸ್ಲಿ ಫಸ್ಟ್ ಪ್ಲೇಸಲ್ಲಿ ವಿರಾಟ್ ಕೊಹ್ಲಿ ಅವರು ರಿಟೇನ್ ಆಗೇ ಆಗ್ತಾರೆ, ಇದರಲ್ಲಿ ದೂಸರ ಮಾತೇ ಇಲ್ಲ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾರು ರಿಟೇನ್ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ನು. ಸೆಕೆಂಡ್ ಪ್ಲೇಸಲ್ಲಿ ರಿಟೇನ್ ಆಗೋರಿಗೆ ಒಳ್ಳೆ ಅಮೌಂಟ್ ಇರುತ್ತೆ. ಆದರೆ ಇಲ್ಲಿ ನಮ್ಮ ಟೀಮಲ್ಲಿ ಆ ರೇಂಜಿಗೆ ಅಮೌಂಟ್ ಕೊಡುವಂಥ ಪ್ಲೇಯರ್ ಯಾರಾದರೂ ಇದ್ದಾರೆ ಅಂದರೆ ಅದು ರಜತ್ ಪಟ್ಟಿದಾರ್ ಮತ್ತು ವೀಲ್ ಜಾಕ್ಸು. ಇವರಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ನಾನು ಇಂಡಿಯನ್ ಪ್ಲೇಯರ್ಸ್ ಜೊತೆ ಹೋಗ್ತೀನಿ. ರಜತ್ ಪಟ್ಟಿದಾರ್ಗೆ ಸೆಕೆಂಡ್ ಚಾನ್ಸ್ನ ಕೊಡ್ಬೋದು. ಸೆಕೆಂಡ್ ಪ್ಲೇಸಲ್ಲಿ ರಜತ್ ಪಟ್ಟಿದಾರ್ಗೆ ಚಾನ್ಸ್ ಕೊಟ್ಟರೆ ಪ್ರಾಬಬ್ಲಿ ಫಸ್ಟ್ ಪ್ಲೇಸಲ್ಲಿ 16 ಕೋಟಿ ಇರ್ಬೋದು ವಿರಾಟ್ ಕೊಹ್ಲಿ ಅವರಿಗೆ. ಸೆಕೆಂಡ್ ಪ್ಲೇಸಲ್ಲಿ ರಜತ್ ಪಟ್ಟಿದಾರ್ಗೆ 14 ಕೋಟಿ ಬರ್ಬೋದು. ಸೆಕೆಂಡ್ ಸ್ಲಾಟಲ್ಲಿ ರಜತ್ ಪಟ್ಟಿದಾರ್ ರಿಟೇನ್ ಆಗ್ತಾರೆ. ಥರ್ಡ್ ಸ್ಲಾಟಲ್ಲಿ ವೀಲ್ ಜಾಕ್ಸ್ ಅಥವಾ ಕೆಮರೂನ್ ಗ್ರೀನ್ ರಿಟೇನ್ ಆಗ್ಬೋದು. ಕೆಮರೂನ್ ಗ್ರೀನು ಲಾಸ್ಟ್ ಟೈಮು ಆ್ಯಕ್ಷನಲ್ಲಿ 17 ಏನೋ ಕೋಟಿ ಕೊಟ್ಟು ತಗೊಂಡಿದ್ರು. ಆದರೆ 17 ಕೋಟಿ ಕೊಡೋವಂಥ ಪ್ಲೇಯರ್ ಏನಲ್ಲ ಕೆಮರೂನ್ ಗ್ರೀನು. ಲಾಸ್ಟ್ ಟೈಮು ಕಾಂಪಿಟೇಷನ್ ಇದ್ದಿದ್ದರಿಂದ ಆ ರೇಂಜಿಗೆ ಹೋದ್ರು. ಬಟ್ ಈ ಸಲ ಅವರು ಕಡಿಮೆಗೆ ಬಂದೇ ಬರ್ತಾರೆ. ಈ ಸಲ ಆಕ್ಷನ್ಗೆ ಹೋದ್ರೂ ಅವ್ರು ಅಷ್ಟು ಹೋಗಲ್ಲ, ಒಂದು 10 ಕೋಟಿ ಇಲ್ಲ 9 ಕೋಟಿಗೆ ಬರ್ಬೋದು. ಥರ್ಡ್ ಸ್ಲಾಟು ಪ್ರಾಬಬ್ಲಿ 12 ಕೋಟಿ ಅಥವಾ 11 ಕೋಟಿಗೆ ಬರ್ಬೋದು. ಹಂಗೆ ನೋಡೋಕೆ ಹೋದರೆ ವೀಲ್ ಜಾಕ್ಸ್ಗೆ ಅಷ್ಟು ಕೋಟಿ ಕೊಡ್ಬೋದು, ಯಾಕಂದರೆ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು. ಅವ್ರನ್ನ ಮೊದಲನೇ ಮ್ಯಾಚಿಂದನೇ ಆಡಿಸಿದ್ರು ಅಂದರೆ ಅವರು ಇನ್ನೂ ಜಾಸ್ತಿ ಅವ್ರನ್ನೇ ಸೆಕೆಂಡ್ ಪ್ಲೇಸ್ಗೆ ಕೊಟ್ಟರು ಕೊಡ್ಬೋದಾಗಿತ್ತು. ವೀಲ್ ಜಾಕ್ಸ್ ಅವರು ಥರ್ಡ್ ಪ್ಲೇಸಿಗೆ ಬಂದರೆ ಫೋರ್ತ್ ಪ್ಲೇಸಲ್ಲಿ ಸಿರಾಜಣ್ಣ ಬರ್ಬೋದು. ಗೊತ್ತಿಲ್ಲ ಇನ್ನು ಫೋರ್ತ್ ಪ್ಲೇಸಲ್ಲಿ 10 ಕೋಟಿ ಬರುತ್ತಾ ಅಥವಾ 8 ಕೋಟಿ ಬರುತ್ತಾ ಅಂತ. 10 ಕೋಟಿ ಏನಾದರೂ ಬಂದರೆ ಕೆಮರೂನ್ ಗ್ರೀನ್ ಆ ಪ್ಲೇಸ್ಗೆ ಹೋಗ್ತಾರೆ. ಲಾಸ್ಟ್ 5th ಪ್ಲೇಸಲ್ಲಿ ಸಿರಾಜಣ್ಣ ರಿಟೇನ್ ಆಗ್ತಾರೆ. ಸಿರಾಜಣ್ಣ ಆಬ್ವಿಯಸ್ ಚಾಯ್ಸ್, ಅವ್ರನ್ನ ರಿಟೇನ್ ಮಾಡ್ಕೊತಾರೆ RCB ಅವರು. ಲಾಸ್ಟ್ ಟೈಮ್ ಅವರು 7 crore ರಿಟೇನ್ ಆಗಿದ್ದರು. ಈ ಸಲ 8 crore ಏನಾದರೂ 5th ಪೊಸಿಷನಲ್ಲಿಟ್ಟರೆ 8 crore ರಿಟೇನ್ ಆಗ್ತಾರೆ. ಇಲ್ಲಿ ಸ್ಲಾಟ್ಗಳು ವೇರಿ ಆದರೂ ಆಗ್ಬೋದು, ಆದರೆ ಈ 5 ಜನ ಅಂತೂ ರಿಟೇನ್ ಆಗೋ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನು 6ನೇ ಪೊಸಿಷನ್ನು ಅವ್ರು ಏನಾದರೂ ರಿಟೇನ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ವೈಶಾಖ್ ವಿಜಯ್ ಕುಮಾರ್ ಒಬ್ಬರನ್ನ ರಿಟೇನ್ ಮಾಡ್ಕೋಬೋದು. ಇಲ್ಲಿ ಫ್ಯಾಫ್ ಟು ಪ್ಲೆಸಿ ಆಗಲಿ ಮ್ಯಾಕ್ಸ್ವೆಲ್ ಆಗಲಿ ಸೀನಲ್ಲಿ ಬರೋದೇ ಇಲ್ಲ. ಮ್ಯಾಕ್ಸ್ವೆಲ್ ಅಂತೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ RCBನ ಅನ್ಫಾಲೋ ಮಾಡಿರೋದು ನೋಡಿದರೆ ಅವರು ಈ ಸಲ RCBಗೆ ಬರಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರಾಬಬ್ಲಿ ಅವ್ರು ಆಕ್ಷನ್ಗೆ ಹೋಗ್ಬೋದು ಅಥವಾ IPLಗೆ ಬರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ಫ್ಯಾಫ್ ಟು ಪ್ಲೆಸಿ ಕೂಡ ಅವರು ರಿಟೇನ್ ಮಾಡೋದಿಲ್ಲ. ಕ್ಯಾಪ್ಟನ್ಸಿಗೆ ಅವರು ಬೇರೆ ಆಯ್ಕೆನ ಹುಡ್ಕೊಳ್ಳೇಬೇಕಾಗತ್ತೆ. KL ರಾಹುಲ್ ಹೆಂಗೂ ಬರ್ತಾಯಿದ್ದಾರೆ ಅಂತ ದೊಡ್ಡ ಸುದ್ದಿನೇ ಇದೆ. ವೇಟ್ ಮಾಡಬೇಕು KL ರಾಹುಲ್ಗೋಸ್ಕರ.
ರಾಹುಲ್ ಬಂದರೆ ಇಲ್ಲಿ ಎಲ್ಲ ಸ್ಲಾಟು ಫಿಲ್ ಆದಂಗೆ ಆಗುತ್ತೆ. ಕ್ಯಾಪ್ಟನ್ ಸ್ಲಾಟು, ವಿಕೆಟ್ ಕೀಪರ್ ಸ್ಲಾಟು, ಬ್ಯಾಟರ್ ಸ್ಲಾಟು 3 ಸ್ಲಾಟು ಇಲ್ಲಿ ಫಿಲ್ ಆಗುತ್ತೆ. ರಾಹುಲ್ ಏನಾದರೂ ಟೀಮ್ ಒಳಗೆ ಬಂದರು ಅಂದರೆ ಕಾದು ನೋಡೋಣ ಏನಾಗುತ್ತೆ.